ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನಾನು ಇವತ್ತು ಕೃಷ್ಣಗಂಜಿ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಬೇನೂರಿಗೆ ಬಂದಿದ್ದೀನಿ. ಬೇನೂರಲ್ಲಿ 24ನೇ ತಾರೀಕು ಗಿರೀಶ್ ಎಂಬುವರ ಬೈಕನ್ನು ದರೋಡೆಕೋರು ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದರೋಡೆ ಮಾಡುವ ತಂಡ ಅವರ ಬೈಕು ಹಾಗೂ ಇವರ ಮೇಲೆ ಹಲ್ಲೆ ಮಾಡಿ ಇವರನ್ನು 30,000 ದುಡ್ಡನ್ನು ದೋಚಿ ಹೋಗಿದ್ದಾರೆ. ಈ ಪ್ರಕರಣ ಸಂಬಂಧಿಸಿದಂತೆ ಬೇನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಇವತ್ತು 8/7/2024 ಇಂದಿನ ತನಕ ಆರೋಪಿಗಳನ್ನು ಯಾರನ್ನೂ ಬಂಧಿಸಿರುವುದಿಲ್ಲ, ಕಳ್ಳರನ್ನು ಯಾರನ್ನೂ ಬಂಧಿಸಿರುವುದಿಲ್ಲ. ಠಾಣೆಗೆ ಇವರ ಅಪ್ಪ ಬೇಸಿಗೆ ಕೆಲಸ ಮಾಡ್ತಾ ಇದ್ದಾರೆ, ಇವರು ಇನ್ನೊಂದು ಉದ್ಯೋಗದಲ್ಲಿದ್ದಾರೆ. ಡೈಲಿ ಬಂದು ಹೋಗ್ತಾ ಇರೋದು ಏನಾಗಿದೆ ಅಂತ, ಇಲ್ಲ ನಾವು ಪೊಲೀಸನ್ನು ಕಳಿಸ್ತೀವಿ, ಇವತ್ತು ಆತ ನಾಳೆ ಆತ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರಕಾರವಾಗಿ ಅವರಿಗೆ ಜಾಮೀನು ಸಿಗುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾನು ಈ ಮಂಗಳೂರಿಗೆ ಹೊಸದಾಗಿ ಬಂದರೆ SP ಅವರಿಗೆ ಕೇಳ್ತಾ ಇರೋದು, ಪ್ರತಿಯೊಂದು ಠಾಣೆಯಲ್ಲೂ ಒಂದಷ್ಟು ಜನ ಪೊಲೀಸ್ ಇಲಾಖೆ ಹೆಸರು ಕೆಡಿಸೋ ಅಧಿಕಾರಿಗಳು ಇದ್ದಾರೆ. ಅವ್ರನ್ನೆಲ್ಲ ಸರಿಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಒಳ್ಳೆಯ ಹೆಸರಿದೆ, ಅದನ್ನು ತಿರುಗಿ ನಮ್ಮ ಉಪಯೋಗಿಸಿ ಜನರ ಬಾಯಿಂದ ಅದು ಬರ್ತಾ ಇರಬೇಕು. ದಕ್ಷಿಣ ಕನ್ನಡ ಪೊಲೀಸ್ ಅಧಿಕಾರಿಗಳು ಇವು ಅವ್ರ ನಿಷ್ಠಾವಂತರು, ಆ ಒಂದು ಹೆಸರನ್ನು ತಿರುಗಿ ಜನರ ಬಾಯಲ್ಲಿ ಉಚ್ಚರಿಸ್ತಾರೆ. ನಮ್ಮ ಅಂಥ ಒಂದು ಒಳ್ಳೆಯ ಸೇವೆಯನ್ನು ಮಾಡಿಸಿ ಇವತ್ತು ನಾವು ತಪ್ಪಿಕೊಂಡು ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ. ಪ್ರತಿಯೊಬ್ಬರ ಕಾನೂನು ಒಂದೇ ಆಗಿರಬೇಕು. ಎಷ್ಟೋ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ, ಕೆಲವೊಂದು ಪ್ರಕರಣ ದಾಖಲಾಗ್ತಾ ಇಲ್ಲ. ಏನಿಲ್ಲ, ಅಲ್ಲಿ ಬರುವಾಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಾಲ ತೆಗೆದವರ ದಬ್ಬಾಳಿಕೆಯಿಂದ ಮನೆಗೆ ಬಂದು ತೊಂದರೆ ಕೊಡ್ತಾ ಇರೋ ವಿಷಯವನ್ನು ತಾನೇ ತಿಳಿಸಿ ನಮಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾರೆ. ನೀವೇಕೆ ಸಾಲ ತಗೊಂಡಿರೋದು, ನಿಮ್ಮತ್ತು ಯಾರು ಸಾಲ ತಗೊಂಡಿದ್ದು ಹೇಳಿದ್ರು, ಸಾಲದ ಕಟ್ಟಬೇಕಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಕೆಲಸಬೇಕಾಗಿದೆ. ನೀವು ಬನ್ನಿ, ಓಕೆ, ಅವ್ರಿಗೆ ಏನಾದರೂ ತೊಂದರೆ ಆಗ್ತದೆ ಅದಕ್ಕೆ ಅದರ ಮೇಲೆ FIR ಮಾಡಿ. ಸಾಲ ವಿಷಯ ಆದರೆ ಕೋರ್ಟಿಗೆ ಹೋಗಿ ಅಂತೇಳಿ ಅದು ಬಿಟ್ಟು ನಿಮಗೆ ಯಾರು ಹೇಳಿಕೆ ಆಗ್ತಿಲ್ಲ. ಅದು ಹೈಕೋರ್ಟಿಗೆ ಹೇಳಿ ನಿಮಗೆ ಗೊತ್ತು ಯಾವ ರೀತಿಯಲ್ಲಿದೆ ಅಂತ, ಅದನ್ನು ಸ್ವಲ್ಪ ಎತ್ತಿ ಹಿಡಿಯಿರಿ. ಇಂಥ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸ್ತೀವಿ. ಪ್ರಭಾವಿ ವ್ಯಕ್ತಿಯ ಮಕ್ಕಳೇ ಆದರೆ, ಪ್ರಭಾವಿ ವ್ಯಕ್ತಿಯ ಮನೆಯಲ್ಲಾದರೆ, ಇಲ್ಲಾಂದರೆ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ, ಅವಳ ದೊಡ್ಡ ಆಫೀಸರ್ ಮನೆಯಲ್ಲಾದರೆ 1 ಗಂಟೆ 2 ಗಂಟೆ 24 ಗಂಟೆ ಒಳಗೆಲ್ಲ ಇಡ್ತೀರಲ್ಲ. ಯಾಕೆ ಇದೇನು ಕಣ್ಣಿಗೆ ಕಾಣಿಸ್ತಾ ಅಲ್ವಾ? ಇವರು ಭಾರತ ದೇಶ ಪ್ರಜೆ ಅಲ್ವಾ? ಏನು ಸೌಜನ್ಯ ಪರ ಹೋರಾಟ ಕೈ ಜೋಡಿಸಿ ತಪ್ಪ? ಇಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಡ್ಡಿ ಕೊಡ್ತಾ ಇದ್ದೀವಿ, ಅದನ್ನು ಪ್ರಶ್ನೆ ಮಾಡೋದು ತಪ್ಪ? ಏನು ಬ್ಯಾಂಕಿನ ಪಾಸ್ಬುಕ್ ಹೇಳ್ತಾ ಇದ್ದೀವಿ, ಏನು ಸಂಘದ ಟೋಟಲ್ ಎಷ್ಟು ಕಟ್ಟಿದ್ದೀವಿ ಅದರೆಲ್ಲ ಲೆಕ್ಕ ಕೇಳೋದು ತಪ್ಪಂತ ಆಯ್ತಲ್ಲ. ಇವಾಗ ಠಾಣೆಯಲ್ಲಿ ಬರುವಾಗ ಕೇಳ್ತಾರೆ, ನಿಮಗೆ ಯಾರು ಸಾಲ ತಗೊಂಡು ಹೇಳ್ತರು, ಏನೇನು ಹೇಳಿದ್ರು ಸಂಘ ಠಾಣೆ ಹೋಗ ಬೇನೂರು ಠಾಣೆಯವರು ಅದಕ್ಕಾಗಿ ಸಂಘದ ಬಗ್ಗೆ ಎಲ್ಲ ಕೇಳಿದಾಗ ಅದು ಬಿಟ್ಟು FIR ಕಾಪಿ ಕೊಡಲಿಲ್ಲ. ಹೌದು, ಇದು FIR ಕಾಪಿ ಕೊಟ್ಟಿಲ್ಲ ಅಂತ ನೋಡೋದು. FIR ಕಾಪಿ ಕಾನೂನಲ್ಲಿ ಇದೆ ತಾನೇ. ಯಾವ ವಿಷಯಕ್ಕೆ ಬಿಡುದು ಹಾಕೋ, ಯಾರು ಆಗಿರೋರು, ಯಾರು ಮಾಡಿದ್ರು ಅವರಿಗೆ FIR ಕಾಪಿ ಕೊಡಲಿಕ್ಕೆ. FIR ಕಾಪಿ 14 ದಿನ ಆಗಿದೆ, FIR ಕಾಪಿ ಕೊಟ್ಟಿಲ್ಲ. ಕೇಳಿದರೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕೈಯಲ್ಲಿ ಇರುತ್ತೆ ಅಂತ ಹೇಳೋದು. ಅವಾಗ ಇಲ್ಲ ಆಗಿಲ್ವ, ಹಂಗಾರೆ ಇದು ಇಲ್ಲೂ ಹಾಗಾದರೆ ಬೇರೆ ಬಂದು ಕೇಳೋದು FIR ಕಾಪಿ ತೆಗಿಬೇಕಾ? ಇವಾಗ ಏನಂತ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಾಗ ಏನೋ SP ಹತ್ರ ಅಲ್ಲಿಗೆ ಹೋಗ್ತಾ ಇರಬೇಕಾ? ಅದು ನೇರವಾಗಿ ಎಲ್ಲವನ್ನ ಅದೇ ಥರ ಕೊಡ್ಬೋದಿತ್ತಲ್ಲ. FIR ಎಲ್ಲಿ ದಾಖಲಾಗಿಲ್ಲ ಕೊಡಬೇಕಿತ್ತು, ಏಕೆ ಕೊಡ್ತಾ ಇಲ್ಲ? ಆದಷ್ಟು ಬೇಗ ನಾವು ಕೇಳ್ತಾ ನಮ್ಮ ಮನವಿ SP ಅವರಿಗೆ, ಹೊಸದಾಗಿ ಬಂದ SP ಅವರಿಗೆ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಗಮನಿಸಿ ಅಂತ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಾರೆ.